ನಮಸ್ಕಾರ, ನಾನು ಸುಮಾ. ಇವತ್ತಿನ ವಿಡಿಯೋದಲ್ಲಿ ಹುರಿದ ಅವರೆಕಾಳಿನ ಹುಳಿ ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ಈ ಮಳೆಗೆ ಚಳಿಗೆ ಮಾಡೋಕ್ಕೆ ಈ ರೀತಿ ಮಾಡೋದ್ರಿಂದ ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು. ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ. ಒಂದು ಟ್ರೈ ಮಾಡಿ. ಈ ರೀತಿ ಸಾಂಬಾರು ಮಾಡೋದಂತೂ ಜಾಸ್ತಿನೇ ತಿಂತಾರೆ. ಒಂದು ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲಿಗೆ ಒಂದು ಬಾಣಲಿಗೆ ಆ ಕಪ್ಪಿನಲ್ಲಿ 2 ಕಪ್ಪಿನಷ್ಟು ಅವರೆಕಾಳನ್ನು ಹಾಕ್ಕೊತಾ ಇದ್ದೀನಿ. ಅವರೆಕಾಳು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ನಾನು ಆ ಬಟ್ಲಲ್ಲಿ ಹಾಕ್ಕೊಂಡಿರೋದು. ಚೆನ್ನಾಗಿ ಹುರ್ಕೋಬೇಕು, ಕಲರ್ ಚೇಂಜ್ ಆಗಬೇಕು. ಚೆನ್ನಾಗಿ ಹುರಿಯೋದ್ರಿಂದ ಸಾಂಬಾರು ಅನ್ನೋದು ಟೇಸ್ಟ್ ಇರುತ್ತೆ. ಹಾಗಂತ ಸೀಸ್ಬಾರ್ದು, ನೋಡ್ಕೊಂಡು ಸ್ವಲ್ಪ ಕಡಿಮೆ ಇಟ್ಕೊಂಡು ಹುರ್ಕೋಬೇಕು. ನೋಡಿ, ಇವಾಗ ಅರ್ಧ ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ನೋಡಿ, ಆ ರೀತಿ ಇಡ್ತಾ ಇದ್ದೀನಿ ಬಾಣಲಿ ಕೆಳಗಡೆ. ಬಿಸಿಗೇನೆ ಅದು ಬಿಸಿ ಬರುತ್ತೆ, ಸುಡುತ್ತೆ. ನಾನು ಸುಟ್ಕೊತೀನಿ. ಈಗ ಸುಡ್ತಾ ಇರುತ್ತೆ. ನಾವು ಅವರೆಕಾಳನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಕಲರ್ ಚೇಂಜ್ ಆಗಬೇಕು, ಆ ರೀತಿ ಹುರ್ಕೋಬೇಕು. ಜಾಸ್ತಿ ಸೀಸಬಾರ್ದು, ಹಾಗಂತ ಜಾಸ್ತಿ ಉರಿಬಾರ್ದು, ಅಂದರೆ ಜಾಸ್ತಿ ಉರಿದಿನೂ ಇರಬಾರ್ದು. ನೋಡ್ಕೊಂಡು ಮೀಡಿಯಮ್ಮಾಗಿ ಹುರ್ಕೋಬೇಕು. ನೋಡಿ, ಹುರ್ಕೊಂಡಿದ್ದೀನಿ. ಹುಡ್ಕೊಂಡು ಸೈಡ್ಗೆ ತೊಗೊಂಡಿದ್ದೀನಿ. ಈರುಳ್ಳಿ ಸುಟ್ಟಿರುತ್ತೆ, ಸೈಡ್ಗೆ ಎತ್ತಿಕ್ಕೊತಾ ಇದ್ದೀನಿ. ಈಗ ನೋಡಿ, ಒಂದು ಕುಕ್ಕರ್ಗೋ ಪಾತ್ರೆ ಆದರೂ ಸರಿ, ನಾನು ಮುಚ್ಚಳ ಏನು ಹಾಕಲ್ಲ, ಹಾಗೆ ಇಡ್ತಾಯಿದ್ದೀನಿ ಒಂದು ಪಾತ್ರೆಗೆ. ನೋಡಿ, ಹುರ್ಕೊಂಡಂತಹ ಅವರೆಕಾಳನ್ನು ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ನೀರು ಕಾದಿದೆ, ಸಾಂಬಾರು ಬೇಕಾಗುವಷ್ಟು ನೀರನ್ನು ಇಟ್ಕೊಂಡು ಅವನ್ನೆಲ್ಲ ತೊಳ್ಕೊಂಬಿಟ್ಟು ಅವರೆಕಾಳನ್ನು ಹಾಕ್ಕೊಂಡಿದ್ದೀನಿ. ಬೇಯ್ತಾ ಇದೆ ಅವರೆಕಾಳು. ನೋಡು, 1-2 ಕುದಿ ಬಂದಿದೆ. ಈಗ ಕುದಿ ಬಂದಾಗ 2 ಬದನೆಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮೀಡಿಯಮ್ಮಾಗಿ. ಬದನೆಕಾಯಿಯನ್ನು ಅದರಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಗೆ 1-2 ಆಲೂಗಡ್ಡೆಯನ್ನು ಸಣ್ಣದು ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಅದಕ್ಕೆ 2 ಟೊಮೊಟೊವನ್ನು ಹಾಕ್ಕೊತಾ ಇದ್ದೀನಿ, ಸಾಂಬಾರಿಗೆ ರುಬ್ಕೊಳ್ಳೋಕ್ಕೆ ಅಂತ. 1-2 ಕುದಿ ಬಂದರೆ ಸಾಕು, ಬೆಂದೋಗುತ್ತೆ ಟೊಮೊಟೊ. ಈಗ ನೋಡಿ, ಪ್ಲೇಟ್ ಮುಚ್ಚಿದ್ದೀನಿ, ಕುದೀತಾ ಇರುತ್ತೆ. ನೋಡಿ, ಕಾಳು ಅಷ್ಟೇ ಬೆಂದಿದೆ, ಟೊಮೊಟೊನೂ ಅಷ್ಟೇ ಬೆಂದಿದೆ. ಸೈಡಿಗೆ ತೊಗೊತಾ ಇದ್ದೀನಿ ನಾನು. ಹಾಗೆ ಒಂದು ಸೌಟ್ನಷ್ಟು ಕಾಳನ್ನು ತೊಗೊತಾ ಇದ್ದೀನಿ. ನೋಡಿ, ಇನ್ನೂ ಸ್ವಲ್ಪ ತೊಗೊತೀನಿ. ನಮಗೆ ಸಾಂಬಾರು ಸ್ವಲ್ಪ ಮಂದಕ್ಕೆ ಬೇಕು, ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಕಾಳನ್ನು ಜಾಸ್ತಿ ಹಾಕ್ಕೋಬೋದು. ನಾನು ಕಡಿಮೆ ತೊಗೊಂಡಿದ್ದೀನಿ, ಸಾಂಬಾರು ಕಡಿಮೆ ಆದರೆ ಸಾಕು ಅದರಿಂದ. ನೋಡಿ, ಈಗ ಒಂದು ಜಾರಿಗೆ ಸುಟ್ಕೊಂಡಂಥ ಈರುಳ್ಳಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಅರ್ಧ ಕಾಯಿಯಷ್ಟು ಕೊಬ್ಬರಿಯನ್ನು ಹಾಕ್ಕೊತಾ ಇದ್ದೀನಿ. ಈಗ ನೋಡಿ, ಅವರೆಕಾಳು ಮತ್ತು ಟೊಮೊಟೊವನ್ನು ಅದರಲ್ಲಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣು ನಮಗೆ ಹುಳಿಗೆ ತಕ್ಕಷ್ಟು ನೋಡಿಕೊಂಡು ಹಾಕ್ಕೋಬೇಕು. ಟೊಮೊಟೊ ಹಾಕಿರ್ತೀನಿ. ಈಗ 2 ಚಮಚದಷ್ಟು ಸಾಂಬಾರು ಪೌಡರು, ಹಾಗೆ ಕೊತ್ತಂಬರಿ ಹಾಕ್ಕೊಂಡು ನೀರನ್ನು ಸೇರಿಸ್ಕೊಂಡು ನುಣ್ಣಕ್ಕೆ ರುಬ್ಕೋಬೇಕು. ನೋಡಿ, ರುಬ್ಕೊಂಡು ಬಂದಿದ್ದೀನಿ. ಎಷ್ಟು ನುಣ್ಣಕ್ಕೆ ಆಗುತ್ತೋ ಅಷ್ಟು ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಈಗ ನೋಡಿ, ಇದೆಲ್ಲ ಬೆಂದಿದೆ, ಕಾಳೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ಈಗ ರುಬ್ಕೊಂಡಂಥ ಮಸಾಲೆಯನ್ನು ಅದರಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಒಂದು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಜಾರನ್ನು ಅಷ್ಟೇ ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಸಾಂಬಾರು ಮಂದಕ್ಕೆ ಇದೆ ಅನಿಸಿದ್ರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ನಾನು ಅಷ್ಟು ಮಂದಕ್ಕೇನು ಮಾಡಲ್ಲ, ಅಷ್ಟು ತೆಳ್ಳಕ್ಕೇನು ಮಾಡಲ್ಲ, ನೋಡ್ಕೊಂಡು ಮೀಡಿಯಮ್ಮಾಗಿ ಮಾಡ್ಕೊತೀನಿ. ಚಪಾತಿಗೆ, ಮುದ್ದೆಗೆ, ಅನ್ನಕ್ಕೆ ಎಲ್ಲನೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ಮಳೆಗೆ ಚಳಿಗೆ ಅಂತಲೂ ತುಂಬಾ ಒಳ್ಳೆಯದು ಈ ರೀತಿ ಸಾಂಬಾರು ಮಾಡೋದ್ರಿಂದ. ಈ ರೀತಿ ಹುರಿದ್ಬಿಟ್ಟು ಕಾಳುಗಳನ್ನು ಮಾಡೋದ್ರಿಂದ ಕೋಲ್ಡ್ ಆಗಲ್ಲ. ಈ ರೀತಿ ಮಾಡೋದ್ರಿಂದ ಮೈ ಕೋಲ್ಡ್ ಆಗೋಗಿದ್ರೆ ಕೋಲ್ಡ್ ಆಗಲ್ಲ. ನೋಡಿ, ಸಾಂಬಾರು ಕಾದಿದೆ. ಈಗ ಸ್ಟವ್ ಆಫ್ ಮಾಡಬೇಕು. ಈಗ ಆಫ್ ಮಾಡೋ ಅನ್ನೋ ಸಮಯದಲ್ಲಿ 1-2 ಈರುಳ್ಳಿಯನ್ನು ದಪ್ಪದಾಗಿ ಕಟ್ ಮಾಡಿಬಿಟ್ಟು ಅದರಲ್ಲೇ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ.
ಒಂದ್ಸತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ನಿಮ್ಗೆ ಬೇಕಾದರೂ ಒಗ್ಗರಣೆ ಮಾಡ್ಕೋಬೋದು, ಇಲ್ಲಾಂದರೆ ಬೇಕಾಗಿರಲ್ಲ. ನಾನು ಮಾಡಿಲ್ಲ ನೋಡಿ. ರೆಡಿ ಆಗಿದೆ ಹುರಿದ ಅವರೆಕಾಳಿನ ಹುಳಿ ಸಾರು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.